ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಬದನೆಕಾಯಿ ಎಣ್ಗಾಯಿ ಮಾಡಿ ಚಪಾತಿ ಮಾಡಿದ್ದೆ. ನೋಡಿ, ಮಿಕ್ಸಿ ಜಾರ್ಗೆ ದಪ್ಪದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರ್ಕೋಬೇಕಿತ್ತು, ಟೈಮ್ ಇರಲಿಲ್ಲ, ಅದಕ್ಕೆ ಕಟ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಪೀಸಸ್ಸು ಇಷ್ಟು ಹಾಕ್ಕೊಂಡು ಫ್ರೆಂಡ್ಸ್ ಮೊದಲು ರುಬ್ಕೊಂಬಿಡ್ಬೇಕು ನಾವು. ರುಬ್ಕೊಂಡು ಅದಾದಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜನೂ ಬಿಳಿ ಎಳ್ಳನ್ನು ಹುರಿದಿಟ್ಕೋಬೇಕು. ಎರಡು ಹುರಿದಿಟ್ಕೊಂಡ್ರೆ ನಾವು ಇದು ರುಬ್ಬಾಗಿದ ತಕ್ಷಣವೇ ಮತ್ತೆ ಬಿಳಿ ಎಳ್ಳು ಕಡಲೆಕಾಯಿ ಬೀಜ ಹಾಕಿ ಅದ್ರ ಜೊತೆಗೇ ರುಬ್ಕೋಬೇಕು. ಮತ್ತು ಇದು ಫಸ್ಟೇ ಹಾಕ್ಬಿಟ್ರೆ ಫುಲ್ಲು ನುಣ್ಣಗಾಗ್ಬಿಡುತ್ತೆ ಫ್ರೆಂಡ್ಸ್, ಅದಕ್ಕಿಂತ ಲಾಸ್ಟಲ್ಲಿ ಹಾಕ್ಕೋಬೇಕು. ಅಷ್ಟೆಲ್ಲ ಅದು ನುಣ್ಣಗೆ ರುಬ್ಕೊಂಡು ಅದ್ರ ಜೊತೆಗೆ ಇದನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ. ಅಂದರೆ ನಾವು ಇದು 2-3 ಥರ ಮಾಡ್ಬೋದು, ಇದನ್ನು ಮಾಡಿ ಡಿಫ್ರೆಂಟಾಗಿದೆ, ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕ್ತೆ ಇವಾಗ. ಮತ್ತು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ, ನಾವು ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಆ ಪೌಡ್ರ್ ಹಾಕಿದ್ರೆ ಸಾಕು. ಇನ್ನೊಂದು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪುಡಿನೂ ಹಾಕ್ಬೋದು. ಇದಂತ ಇನ್ನೊಂದು ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದು ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಫ್ಲೇವರ್ಗೆ ಅಷ್ಟೇ, ಅದು ಸ್ವಲ್ಪ. ಮತ್ತು ಸಾಲ್ಟು, ಯಾಕಂದರೆ ನಾವು ಮಸಾಲೆ ತುಂಬಬೇಕಲ್ವ ಬದನೆಕಾಯಿ ಒಳಗಡೆ, ರುಚಿ ಇರಬೇಕಲ್ಲ, ಅದಕ್ಕೆ ಸಾಲ್ಟು ಹಾಕ್ಕೊಂಡು ರುಬ್ಬಿ ಬದನೆಕಾಯಿನ 4-5 ಪೀಸ್ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಮೊದಲು ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆಗೆ ಎಣ್ಗಾಯಿ ಅಂದರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಒಂದು 3-4 ಸ್ಪೂನ್ ಹಾಕ್ತೆ. ಇನ್ನೂ ಇಷ್ಟ ಇರೋರು 5-6 ಸ್ಪೂನ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟು ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಬೇಕು ಫ್ರೆಂಡ್ಸ್. ನೋಡಿ, ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇವತ್ತು ಚಪಾತಿ ಮಾಡಿದೆ ಬೆಳಗ್ಗೆ ಟಿಫನ್ಗೆ, ಹಾಗಾಗಿ ಎಣ್ಗಾಯಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಫ್ರೆಂಡ್ಸ್. ಅದು ಎಣ್ಣೆ ಕಾದು ಸಾಸಿವೆ ಸ್ವಲ್ಪ ಸಿಡಿದ ನಂತರ ಈರುಳ್ಳಿ ಹಾಕಬೇಕು. ಒಂದು ಹೆಚ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಸಣ್ಣಕ್ಕೆ ಒಂದು ಹೆಚ್ಚು ಹಾಕಬೇಕು. ಅದು ಸ್ವಲ್ಪ ಫ್ರೈ ಮಾಡಬೇಕು. ಈ ತೆಂಗಿನಕಾಯಿ ಕೆಲವ್ರು ಮಸಾಲೆ ಕಡಿಮೆ ಇಟ್ಟು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ, ಅದು ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು. ಇದು ಏನಿಲ್ಲ ಫ್ರೆಂಡ್ಸ್, ರೆಡಿ ಮಾಡ್ಕೊಂಡ್ರೆ ಇದು ಬೇಗನೆ ಆಗುತ್ತೆ. ಇದನ್ನು ಎಕ್ಸ್ಟ್ರಾ ಫ್ಲೇವರು, ಟೇಸ್ಟ್ ಸ್ವಲ್ಪ ಇನ್ನು ಚೆನ್ನಾಗಿರುತ್ತೆ. ಮಸಾಲೆ ವಿತೌಟ್ ಮಸಾಲೆನೂ ಮಾಡ್ಬೋದು. ಇದು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಇದನ್ನು ಎಕ್ಸ್ಟ್ರಾ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಮೊದಲನೇ ಬದನೆಕಾಯಿನ ತೊಳೆದು ನೀರಿಗೆ ಹಾಕಿ ನಾವು 4 ಪೀಸ್ ಕಟ್ ಮಾಡಿ ಅದನ್ನ ನೀರಲ್ಲಿಟ್ಟು ಆಮೇಲೆ ಮಸಾಲೆ ರುಬ್ಬಿರ್ತೀವಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಅದರೊಳಗೆ ತುಂಬಿ ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಿಂಗೆ ಈರುಳ್ಳಿ ಫ್ರೈ ಆಗಿದ ತಕ್ಷಣವೇ ಉಂಡೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನಾವು ಅದನ್ನ ಫಸ್ಟೇ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಮಿಕ್ಸ್ ಮಾಡೋಕ್ಕೋರೆ ನಾವು ಒಳಗಡೆ ಹಾಕಿರೋ ಸ್ಟಫಿಂಗ್ಸ್ ಎಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. 1 ನಿಮಿಷ ಹಾಗೆ ಸ್ವಲ್ಪ ಬಿಟ್ಟು ಆಮೇಲೆ ಸ್ವಲ್ಪ ಉಲ್ಟಾ ಮಾಡಬೇಕು ಫ್ರೆಂಡ್ಸ್. ಕೆಳಗಡೆಯಿಂದ ಮೇಲೆ, ಮೇಲ್ಗಡೆಯಿಂದ ಕೆಳಗೆ, ಈ ಥರ ಮಾಡಿದಾಗ ಏನಾಗುತ್ತೆ, ಎಲ್ಲ ಸ್ಟಫಿಂಗ್ ಎಲ್ಲ ಏನೂ ಹೊರಗಡೆ ಬರೋಲ್ಲ, ಒಳಗಡೆನೇ ಇರುತ್ತೆ ಸಾಧ್ಯ ಆದಷ್ಟು. ಹಾಗೆ ನಾವು ಎಣ್ಣೆಯಲ್ಲೇ ಸ್ವಲ್ಪ ಆದಷ್ಟು ಜಾಸ್ತಿ ಫ್ರೈ ಮಾಡಬೇಕು. ಎಣ್ಣೆಗಾಯಿ ಅಂದರೆ ಬದನೆಕಾಯಿನ ಎಣ್ಣೆಲಿ ಫ್ರೈ ಮಾಡೋದೇ ಎಣ್ಣೆ ಬದನೆಕಾಯಿ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾವು ಎಷ್ಟು ಎಣ್ಣೆಲಿ ಬದನೆಕಾಯಿನ ಫ್ರೈ ಮಾಡಿ ಎಷ್ಟು ಸಾಫ್ಟ್ ಆಗುತ್ತೆ ಎಣ್ಣೆಲಿ, ಅಷ್ಟು ರುಚಿ ಕೊಡುತ್ತೆ. ಹಾಗೇನು ಮಾಡಬೇಕು, ನಾವು ಸ್ವಲ್ಪ ಉಪ್ಪು ಉದುರಿಸ್ಬೇಕು, ಮೇಲೆ ಸಾಲ್ಟ್ ಹಾಕಬೇಕು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು. ಆಗ ಇನ್ನೂ ಸ್ವಲ್ಪ ಅದಕ್ಕೆ ಬದನೆಕಾಯಿಗೆಲ್ಲ ತುಂಬ ಇನ್ನೂ ಉಪ್ಪು ಖಾರ ಇಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಇದೊಂದು ಹೊಸ ಟಿಪ್ಸು, ಟ್ರೈ ಮಾಡಿ ನೋಡಿ ಬೇಕಿದ್ರೆ. ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತೀನಿ, ಅದಕ್ಕೆ ಸಾಂಬಾರು ಪುಡಿ ಹಾಕಿದ್ದೀನಿ. ಸ್ವಲ್ಪ ಇದು ಬದನೆಕಾಯಿ ಎಣ್ಣೆಗೆ ಮಾತ್ರ ಫ್ರೈ ಆಗಲಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆಯೇ ತಿರುವಾಕಿ ಕೆಳಗಡೆ ಮೇಲ್ಗಡೆ ಎಲ್ಲ ಸ್ವಲ್ಪ ಫ್ರೈ ಮಾಡಿ, ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಬದನೆಕಾಯಿ ಫುಲ್ ಸಾಫ್ಟ್ ಆಗುತ್ತೆ ಮತ್ತು ಒಳಗಡೆ ಎಲ್ಲ ಸ್ಟಫಿಂಗ್ಸ್ ಎಲ್ಲ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಇದಕ್ಕೆ ಸ್ವಲ್ಪ ಮಾತ್ರ ಮಸಾಲೆ ನಾವು ಸ್ಟಫಿಂಗ್ ಮಾಡಿರ್ತೀವಿ, ಮಿಕ್ಕಿರೋ ಮಸಾಲೆ ಹಾಗೆ ಇಟ್ಕೊಂಡಿರ್ತೀವಲ್ಲ ಅದನ್ನ ನಾವೀಗ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದು ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಿದೆ ಅಂದಾಗ ನೋಡಿ ಹಾಕಬೇಕಾಗತ್ತೆ. ನೋಡಿ ತುಂಬ ಘಮ ಘಮ ಅಂತಿದೆ, ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಎಣ್ಣೆಯಲ್ಲಿ ಬದನೆಕಾಯಿ ಬೇಯ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ. ಫ್ರೈ ಆಗಿದೆ, ಸಾಕನ್ಸುತ್ತೆ. ಎಷ್ಟು ತುಂಬ ಚೆನ್ನಾಗಿ ಎಣ್ಣೆಲಿ ಬೆಂದಿದೆ ಅದು. ಈಗ ಮಿಕ್ಕಿರೋ ಮಸಾಲೆ ಇರುತ್ತೆ ನೋಡಿ, ಜಾಸ್ತಿ ನೀರು ಹಾಕ್ಬಾರ್ದು ನಾವು. ಅದನ್ನ ಆದಷ್ಟು ಗಟ್ಟಿಗೆ ರುಬ್ಕೊಂಡಿರಬೇಕು. ಈಗ ಬೇಕಾ ನೀರು ಕಲಸಾಕ್ಬೋದು, ನಾನು ನೀರಲ್ಲೇನು ಕಲಸಾಕಲಿಲ್ಲ, ಹಾಗೆ ಹಾಕ್ಬಿಟ್ಟು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಮಾತ್ರ ನೀರು ಹಾಕ್ತೇವೆ ಫ್ರೆಂಡ್ಸ್. ಜಾಸ್ತಿ ನೀರು ಹಾಗೇನು ಮಾಡಲಿಲ್ಲ, ಗಟ್ಟಿಯಾಗೆ ಮಾಡಿದ್ದೆ. ಗಟ್ಟಿ ಏನು ಮಸಾಲೆ ಉಳಿದಿತ್ತು ಮಿಕ್ಕಿರೋ ಮಸಾಲೆ ಎಲ್ಲ ಹಾಕಿ ಮಿಕ್ಸಿ ಜಾರಿನ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತೊಳೆದು ಅದನ್ನೇ ಹಾಕ್ತೇವೆ ಫ್ರೆಂಡ್ಸ್. ನೋಡಿ ಅಷ್ಟೇ ನೀರು ಹಾಕ್ತಾರದು. ಬೇಕಾದ್ರೆ ನಾವು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ನಾವು ಸ್ವಲ್ಪ ಹಾಕೋಬೋದು, ನಮಗೆ ಎಷ್ಟು ಅನುಕೂಲ ತಕ್ಕನಾಗೆ ಹಾಕೋಬೋದು ಫ್ರೆಂಡ್ಸ್. ತುಂಬ ಜಾಸ್ತಿ ನಾವು ಅತಿಯಾಗಿ ಜೋರಾಗೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಮೇಲೆ ಕೆಳಗೆ ತಿರುವಾಗಿ ಅದು ಮಿಕ್ಸ್ ಆಗೋಂಗೆ ನಾವು ಇದು ಮಾಡಬೇಕಷ್ಟೆ. ನೋಡಿ ಅದು ಅವಾಗ ತಿರುಗಿಸ್ತಾ ಇರಬೇಕು. ಯಾಕಂದರೆ ಕಡಲೆಕಾಯಿ ಬೀಜ ಎಳ್ಳೆಲ್ಲ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ತಳ ಹಿಡಿಯೋ ಸಂದರ್ಭ ಇರುತ್ತೆ. ಹಾಗಾಗಿ ಸ್ವಲ್ಪ ಅವಾಗವಾಗ ನಾವು ಇದು ಮಾಡ್ತಾ ಇರಬೇಕು. ಮತ್ತು ಸ್ವಲ್ಪ ಹುಣಸೆಹಣ್ಣು ಫ್ಲೇವರ್ಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಅದು ಹುಳಿ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಇಷ್ಟು ಹಾಕಿ ಒಂದೇ ಸಲ ರಸ ಹಿಂಡಿ ಫುಲ್ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಸ್ಬೇಕು ಫ್ರೆಂಡ್ಸ್. ಸಣ್ಣ ಮಾಡಿನೇ ಕುದಿಸ್ಬೇಕು. ಆಗಾಗ ಪ್ಲೇಟ್ ತೆಗೆದು ನಾವು ತಿರುಗಿಸ್ತಾ ಇರಬೇಕಾಗುತ್ತೆ, ಯಾಕಂದರೆ ತಳ ಹಿಡಿಯುತ್ತೆ. ಕಡಲೆಕಾಯಿ ಬೀಜ ಹಾಕಿರ್ತೀವಲ್ಲ, ತಳ ಹಿಡಿಯುತ್ತೆ ಫ್ರೆಂಡ್ಸ್. ಮತ್ತು ಗಟ್ಟಿ ಬೇರೆ ಮಾಡಿರ್ತೀವಲ್ಲ ಗೊಜ್ಜು ಸ್ವಲ್ಪ, ಹಾಗಾಗಿ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀರು ಹಾಕಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು, ಗಟ್ಟಿಗೆ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ನೋಡಿ ನಾನೇನು ಸ್ವಲ್ಪ ನೀರು ಹಾಕ್ತಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿದೆ ಅಂತ. ಅದು ಇನ್ನೂ ಬೆಂದಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಅದು ಎಳ್ಳು ಕಡಲೆಕಾಯಿ ಬೀಜ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಏನಾಗುತ್ತೆ, ಇನ್ನೂ ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳುತ್ತೆ, ಅದು ಗಟ್ಟಿಯೇ ಆಗುತ್ತೆ. ಈಗ ನೋಡಿ ಪ್ಲೇಟ್ ಮುಚ್ಚಿ ಬೇಯಿಸಿದ್ದೀನಿ. ಒಂದು 2-3 ನಿಮಿಷ ಸಣ್ಣ ಮಾಡಿ ಪ್ಲೇಟ್ ಮುಚ್ಚಿ ತಿರುಗಿಸಿ ನಾವು ಬೇಯಿಸ್ತಾ ಇರಬೇಕಾಗುತ್ತೆ. ನೋಡಿ ನನ್ನ ಮಗನಿಗೆ ಟಿಫನ್ ಬ್ರೇಕ್ಫಾಸ್ಟ್ಗೆ ಸ್ಕೂಲ್ಗೆ ಬಾಕ್ಸ್ಗೆ ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಿಸಿ ಮಾಡಿ ಟೈಮ್ ಆಗಿತ್ತು, ಹಾಗಾಗಿ ಬೇಗ ಮಾಡಿ. ಅವನು ತುಂಬ ಇಷ್ಟಪಡ್ತಾನೆ ಫ್ರೆಂಡ್ಸ್, ಬಿಸಿ ಇದೆ ಚೆನ್ನಾಗಿರುತ್ತೆ ಅಂತ ಬೇಗ ಮಾಡಿ ಕಳಿಸ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಬೆಳಗ್ಗೆ ಟಿಫನ್ಗೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಮಾಡ್ಕೋಬೋದು. ಈಸಿಯಾಗೂ ಇರುತ್ತೆ, ಬೇಗನೂ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್. ಬಾಯ್.